ಹೃದಯಾಘಾತ ಪ್ರಕರಣಗಳು ವಿಪರೀತವಾಗಿ ಹೆಚ್ಚಳ ಆಗ್ತಾ ಇರೋ ಬೆನ್ನಲ್ಲೇ ಆಹಾರ ಸುರಕ್ಷತಾ ಅಧಿಕಾರಿಗಳು ಕೆಲವೊಂದಷ್ಟು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಅನ್ನ ಹೋಟೆಲ್ ಮತ್ತು ಬೇಕರಿಗಳಿಗೆ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಏನದು ಅನ್ನೋದರ ಡೀಟೇಲ್ಸ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಉಪಯೋಗಿಸಿದ ಅಡುಗೆ ಎಣ್ಣೆಯನ್ನ ಮತ್ತೆ ಬಳಸದಂತೆ ಸೂಚನೆ. ಒನ್ ಟೈಮ್ ಕರೆದ ಪದಾರ್ಥಗಳನ್ನ ಕರೆದಿರುವಂತಹ ಎಣ್ಣೆ ಇರುತ್ತಲ್ಲ, ಅದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡಿ ಉಪಯೋಗಿಸಬೇಡಿ, ಇದರಿಂದ ಹೆಲ್ತ್ ಹಾಳಾಗುತ್ತೆ, ವಿಷ ಆಗುತ್ತೆ ಎಣ್ಣೆ ಅಂತ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ದಾರಂತೆ. ಬೇಕರಿ ಮತ್ತು ಹೋಟೆಲ್ಗಳಿಗೆ ಇಲಾಖೆ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಆಮೇಲೆ 6 ತಿಂಗಳಿಗೊಮ್ಮೆ ಗುಣಮಟ್ಟ ವಿಶ್ಲೇಷಣೆ ತಪಾಸಣೆಯನ್ನ ಮಾಡಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಇದನ್ನೆಲ್ಲ ಏನಕ್ಕೆ ತಗೊಳ್ತಾ ಇದ್ದಾರೆ ಅಂದರೆ, ಒಂದು ಕ್ವಾಂಟಿಟಿ ವಿಚಾರದಲ್ಲಿ ಪದೇ ಪದೇ ಕಂಪ್ಲೇಂಟ್ಗಳು ಬರ್ತಾ ಇರೋದ್ರಿಂದ ಆಫೀಸರ್ಸ್ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹೋಟೆಲ್ ಮತ್ತು ಬೇಕರಿನಲ್ಲಿ ಕರಿದ ಎಣ್ಣೆಯನ್ನು ಮತ್ತೆ ಮತ್ತೆ ಪದಾರ್ಥಗಳನ್ನು ಕರಿಯೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಒಂದು ಅದು ವಿಷ ಆಗುತ್ತೆ, ಇನ್ನೊಂದು ಕೊಲೆಸ್ಟ್ರಾಲ್ ವಿಪರೀತವಾಗಿ ಹೆಚ್ಚಳ ಆಗುತ್ತೆ ಅಂತ. ಸೊ ಅದರ ಡೀಟೇಲ್ಸನ್ನು ನೋಡೋಣ. ಒಂದು ಸಲ ಬಳಸಿದ ಎಣ್ಣೆಯನ್ನು ಮತ್ತೆ ಬಳಸಬೇಡಿ ಅಂತ ಸೂಚನೆ. ಆಮೇಲೆ ಹೋಟೆಲ್ ಮತ್ತು ಬೇಕರಿಗಳಲ್ಲಿ ಹೆಚ್ಚಾಗಿ ಇದನ್ನು ಮಾನಿಟರ್ ಮಾಡಲಾಗುತ್ತಂತೆ. ಪ್ಯಾಕಿಂಗ್ ಲೇಬಲಿಂಗ್ ಸ್ವಚ್ಛತೆಗೆ ಸೂಚನೆಯನ್ನು ಕೊಡಲಾಗಿದೆ, ಅದನ್ನು ನೋಡ್ಕೊಳ್ಬೇಕು ಅಂತ ಹೇಳಿದಾರಂತೆ. ಟ್ರಾನ್ಸ್ಫ್ಯಾಟ್ ಕಡಿಮೆ ಇರುವಂತಹ ಎಣ್ಣೆಯನ್ನು ಬಳಕೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರದೆಲ್ಲ ಪ್ಯಾರಾಮೀಟರ್ಗಳು ಏನು, ಮಾನದಂಡ ಹೆಂಗೆ ಚೆಕ್ ಮಾಡ್ತಾರೆ ಇದನ್ನೆಲ್ಲ ಅನ್ನೋದು ಪ್ರಶ್ನೆ. ಯಾಕಂದರೆ ವಿಪರೀತ ಲೂಸ್ ಆಯಿಲ್ನ, ಟಿನ್ ಆಯಿಲ್ಗಳನ್ನು ತರಿಸ್ತಾರೆ ಹೋಟೆಲ್ನಲ್ಲಿ ಮತ್ತು ಬೇಕರಿಗಳಲ್ಲಿ. ಆಯಿಲ್ ಮಾಫಿಯಾನೇ ಇದೆ, ಆ ಮಾಫಿಯಾದ ಹಿಂದೆ ರಾಜಕಾರಣಿಗಳ ಕೃಪಾಕಟಾಕ್ಷ ಇದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಹೆಂಗೆ ಚೆಕ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಇನ್ಸ್ಟ್ರಕ್ಷನ್ ಕೊಡೋದು ದೊಡ್ಡದಲ್ಲ. ಕೆಟ್ಟ ಅಡುಗೆ ಎಣ್ಣೆಗಳಿಂದ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಳ ಆಗುತ್ತೆ. ಒಳ್ಳೆಯ ಎಣ್ಣೆ ಬಳಸಿದ್ರು 50 ಡ್ರಾಪ್ ಎಣ್ಣೆ ಒಂದು ಚಿಪ್ಸನ್ನು ಕರಿಯೋದಕ್ಕೆ ಉಪಯೋಗ ಆಗುತ್ತಂತೆ. ಇದು ಸೋಷಿಯಲ್ ಮೀಡಿಯಾದಲ್ಲ, ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮೂಲಕ ನಮಗೆ ಗೊತ್ತಾಗಿರೋ ವಿಚಾರ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಈಗ ಇನ್ಸ್ಟ್ರಕ್ಷನ್ಸ್ ಏನು ಬೇಕಾದರೂ ಕೊಡ್ಬೋದು. ಮಾನಿಟರ್ ಮಾಡಬೇಕಾಗಿರುವಂತಹ ಪ್ಯಾರಾಮೀಟರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫುಡ್ ಸೇಫ್ಟಿ ಆಫೀಸರ್ಸ್ ಹೆಂಗೆ ಮಾನಿಟರ್ ಮಾಡ್ತಾರೆ, ಹೆಂಗೆ ತಿಳ್ಕೊಳ್ತಾರೆ ಇದು ಮತ್ತೆ ಮತ್ತೆ ಯೂಸ್ ಮಾಡ್ತಲ್ಲ, ರಿಪೀಟ್ ಆಗಿ ಆಯಿಲ್ಗಳನ್ನು ಯೂಸ್ ಮಾಡ್ತಿಲ್ಲ ಅಂತ ಹೆಂಗೆ ಖಾತ್ರಿ ಪಡಿಸ್ಕೊಳ್ತಾರೆ ಅಂತ. ಮಮತಾ, ಒಮ್ಮೆ ಬಳಸಿದ ಅಡುಗೆ ಎಣ್ಣೆಯನ್ನು ಮತ್ತೆ ಬಳಸ್ತಾರೆ ಅನ್ನೋದನ್ನು ಪತ್ತೆ ಹಚ್ಚುವಂಥದ್ದು ಚಾಲೆಂಜಿಂಗ್ ಆದಂಥ ಕೆಲಸ. ಈ ಬಹುತೇಕವಾಗಿ ಈ ಹೋಟೆಲ್ಗಳಲ್ಲಿ, ಬೇಕರಿಗಳಲ್ಲಿ ಮತ್ತು ಇನ್ನಿತರ ತಳ್ಳುವ ಗಾಡಿಗಳಲ್ಲಿ, ಸಂಜೆ ಟೈಮ್ನಲ್ಲಿ ಇಟ್ಕೊಳ್ಳುವಂಥ ಅಂಗಡಿಗಳಲ್ಲಿ ಈ ರೀತಿಯಾಗಿ ಒಮ್ಮೆ ಬಳಸಿದ ಆ ಎಣ್ಣೆಯನ್ನು ಮತ್ತೊಮ್ಮೆ ಬಳಸುವಂಥದ್ದು ಕೆಲಸ ಆಗ್ತಾ ಇದೆ. ಇದನ್ನು ಮಾನಿಟರ್ ಮಾಡುವಂಥದ್ದು ಆಯಾಯ ವಲಯದ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಭೇಟಿಯನ್ನು ಕೊಡಬೇಕಾಗತ್ತೆ. ಜೊತೆಗೆ ಸಾರ್ವಜನಿಕರು ಯಾರಾದರೂ ಇಲಾಖೆಗೆ ದೂರು ಕೊಟ್ಟ ನಂತರವೇ ಅಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಅದನ್ನು ಕೂಡ ಟೆಸ್ಟ್ಗೆ ಒಳಪಡಿಸಿ ಇದರಲ್ಲಿ ಆಗಿರ್ತಕ್ಕಂಥ ಏನು ಲೋಪದೋಷ ಆಗಿದೆ, ಜೊತೆಗೆ ಯಾವ ಪ್ರಮಾಣದಲ್ಲಿ ಫ್ಯಾಟ್ ಹೆಚ್ಚಾಗುವಂಥ, ಕೊಲೆಸ್ಟ್ರಾಲ್ ಹೆಚ್ಚಾಗುವಂಥ ಪ್ರಮಾಣ ಹೆಚ್ಚಿದೆ ಅನ್ನೋದನ್ನು ಕೂಡ ಪರೀಕ್ಷೆಯನ್ನು ಮಾಡ್ತಾರೆ. ಪರೀಕ್ಷೆಯನ್ನು ಮಾಡಿ ಅದರಲ್ಲಿ ಖಾತ್ರಿಪಡಿಸ್ಕೊಂಡು ಅವರಿಗೆ ನೋಟಿಸ್ ಕೊಟ್ಟು ಮತ್ತೆ ಇದನ್ನು ಬಳಕೆ ಮಾಡಬಾರ್ದು ಎನ್ನುವಂಥ ರೀತಿಯಲ್ಲಿ ಸೂಚನೆಯನ್ನು ಕೊಡ್ತಾರೆ. ಅದೇ ಮಾದರಿಯಲ್ಲಿ ಈಗ ಅಡುಗೆ ಎಣ್ಣೆ ತಯಾರು ಮಾಡುವಂಥ ತಯಾರಿಕಾ ಘಟಕಗಳಿಗೂ ಮತ್ತು ಹೋಟೆಲ್ಗಳಿಗೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಅಡುಗೆ ಎಣ್ಣೆ ತಯಾರು ಮಾಡುವಂಥ ತಯಾರಿಕಾ ಘಟಕಗಳು 6 ತಿಂಗಳಿಗೊಮ್ಮೆ ಗುಣಮಟ್ಟವನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಲೇಬಲ್ ಮತ್ತು ಸ್ವಚ್ಛತೆಯನ್ನು ಕೂಡ ಕಾಪಾಡಿಕೊಳ್ಬೇಕಾಗತ್ತೆ. ಎ ಮತ್ತು ಡಿ ವಿಟಮಿನ್ ಇರ್ತಕ್ಕಂಥ ಅಡುಗೆ ಎಣ್ಣೆಯನ್ನು ಮಾತ್ರ ಮಾರಾಟ ಮಾಡಬೇಕು ಅಂತೇಳಿ ತಯಾರಿಕಾ ಘಟಕಗಳಿಗೆ ಈಗ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಉಳಿದಂತೆ ಹೋಟೆಲ್ಗಳಿಗೆ ಒಮ್ಮೆ ಬಳಸಿದ ಅಡುಗೆ ಎಣ್ಣೆಯನ್ನು ಮತ್ತೆ ಬಳಸುವಂತಿಲ್ಲ ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ರೀತಿಯಾಗಿ ನಿಯಮಾವಳಿಗಳನ್ನು ರೂಪಿಸಿದರೆ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗಿ ಇದನ್ನು ಮಾನಿಟರ್ ಮಾಡ್ತಾರೆ. ಪ್ರತಿ ಪ್ರದೇಶಗಳಲ್ಲೂ ಕೂಡ ಈ ರೀತಿಯ ನಿಯಮಗಳ ಉಲ್ಲಂಘನೆ ಆಗ್ತಾ ಇದೆ. ಈ ಒಂದು ಅಡುಗೆ ಎಣ್ಣೆ ಕೂಡ ಹೃದಯಾಘಾತ ಪ್ರಕರಣಗಳಿಗೆ ಕಾರಣ ಆಗ್ತಾ ಇದೆ. ನಿಯಂತ್ರಣ ಮಾಡುವಲ್ಲಿ ಯಾವ ರೀತಿಯಾದಂಥ ಮುನ್ಸೂಚನೆ ಕ್ರಮಗಳನ್ನು ತೆಗೆದುಕೊಳ್ತಾರೆ, ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಮಮತಾ, ಧನ್ಯವಾದ ಲೋಕೇಶ್, ನಮ್ಮೆಲ್ಲ ಮಾಹಿತಿಗಾಗಿ.